ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯದಲ್ಲಿ 13 ಮತ್ತು 14 ವಾಕ್ಯ. ಎಕ್ಲೆಸಿಯಸ್ ಚಾಪ್ಟರ್ 12 ವರ್ಸ್ 13 and 14 ವರ್ಸ್. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು. ಮನುಷ್ಯರ ಕರ್ತವ್ಯವು ಇದೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಇಲ್ಲಿ ನಾವು ನೋಡ್ತೇವೆ, ಸೊಲೊಮೋನನು ಈ ಪ್ರಸಂಗಿ ಪುಸ್ತಕದಲ್ಲಿ ಆತನು ಹೀಗೆ ಹೇಳ್ತಾನೆ, ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು. ಮನುಷ್ಯರ ಕರ್ತವ್ಯವು ಇದೆ. ಯಾಕೆ ಸೊಲೊಮೋನ ಈ ಆದ್ಯದಲ್ಲಿ ದೇವರಿಗೆ ಭಯಪಡಬೇಕು ಮತ್ತು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು, ಇಲ್ಲದಿದ್ದರೆ ನಾಯಿ ವಿಚಾರ ಬರ್ತದೆ ಎಂಬುದೇ ಯಾಕೆ ಹೇಳ್ತಾನೆ? ಇದರ ಅರ್ಥ ಏನು? ನಾವು ಕೆಲವು ಸಂಗತಿ ನೋಡ್ತೇವೆ. ಮೊದಲನೇ ಸಂಗತಿ ನೋಡ್ತೇವೆ, ದೇವರಿಗೆ ನಾವು ಭಯಪಡುವವರು ಆಗಬೇಕು. ನಾವು ನೋಡ್ತೇವೆ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 17ರಿಂದ 20ನೇ ವಾಕ್ಯ ತನಕ. ಮಾಥ್ಯೂ ಚಾಪ್ಟರ್ 5 ವರ್ಸ್ 17 to 20. ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸಲಿಕ್ಕೆ ಬಂದಿದ್ದೇನೆ. ನಾವು ನೋಡಿದೆ, ಯೇಸು ಕ್ರಿಸ್ತನು ಈ ಹೊಸ ನಂಬಿಕೆಯಲ್ಲಿ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಬರುವಾಗ ಆತನು ಅತಿ ಸ್ಪಷ್ಟ ಹೇಳ್ತಾನೆ, ನಾನು ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನ ತೆಗೆದು ಹಾಕಲಿಕ್ಕೆ ಬರಲಿಲ್ಲ, ಅದು ನೆರವೇರಿಸಲಿಕ್ಕೆ ಬಂದಿದ್ದೇನೆ. ಇದು ಅರ್ಥವಾಗಿದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನು ಧರ್ಮಶಾಸ್ತ್ರದಲ್ಲಿರುವ ಆ ಶುದ್ಧೀಕರಣ ನಿಯಮ, ಆ ಪಾಪಕ್ಕೆ ಕೊಡುವ ಆ ಯಜ್ಞ, ಆ ಬಲಿದಾನವನ್ನು ಮಾತ್ರ ಕ್ಯಾನ್ಸಲ್ ಮಾಡಿದ್ದೇನೆ ವಿನ ಬೇರೆ ಯಾವ ಆಜ್ಞೆಗಳನ್ನು ಯೇಸು ಕ್ರಿಸ್ತನು ರದ್ದು ಮಾಡಲಿಲ್ಲ. ಆ ಎಲ್ಲ ಆಜ್ಞೆಗಳನ್ನು ನೆರವೇರಿಸಿದ್ದಾನೆ. ಮತ್ತು ಇನ್ನೂ 10 ಆಜ್ಞೆಗಳಿಗೆ ಅನೇಕ ಆಜ್ಞೆಯನ್ನು ಕೂಡಿಸಿಕೊಟ್ಟಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಈ ಕಾರಣಕ್ಕೋಸ್ಕರ ನೀವು ದೇವರಿಗೆ ಭಯಪಡಬೇಕು ಎಂಬ ಸೊಲೊಮೋನ ಹೇಳ್ತಾನೆ. ಇನ್ನೂ ಕೆಲವು ಎಕ್ಸಾಂಪಲ್ ನೋಡ್ತೇವೆ. ಮತ್ತಾಯನ ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ರಿಂದ 27ನೇ ವಾಕ್ಯ ತನಕ. ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 7 ವರ್ಸ್ 21 to 27. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಬರೀ ನೀವು ಸ್ವಾಮಿ ಸ್ವಾಮಿ ಹೇಳಿದ ಪ್ರತಿಯೊಬ್ಬರು ಪರಲೋಕ ಹೋಗುವುದಿಲ್ಲ. ಪರಲೋಕದಲ್ಲಿರುವ ತಂದೆ ಚಿತ್ತವಾಗಿದೆ. ತನ್ನ ಮಗನು ಕೊಟ್ಟ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಎಂಬುದಾಗಿ ಪರಲೋಕ ತಂದೆ ಚಿತ್ತವಾಗಿದೆ. ಯಾರು ಯೇಸು ಕ್ರಿಸ್ತನ ತನ್ನ ಕರ್ತನು ಒಡೆಯನ್ನು ಅಂಗೀಕಾರ ಮಾಡ್ತಾರೋ, ನೀವು ಯೇಸು ಆಜ್ಞೆ ಕೈಕೊಂಡು ನಡೆಯುತ್ತಾರೆ ಮಾತ್ರವೇ ಪರಲೋಕ ಹೋಗ್ತೀರಿ. ಬರೀ ಸ್ವಾಮಿ ಸ್ವಾಮಿ ಹೇಳಿದರೆ ಪರಲೋಕ ಹೋಗುವುದಿಲ್ಲ. ಅದಕ್ಕೋಸ್ಕರ ನೀವು ಭಯಪಡುವರಾಗಬೇಕು. ನಂತರ 22-23 ವಾಕ್ಯದಲ್ಲಿ ಈಗ ಹೇಳ್ತದೆ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೈವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಾತು ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೇನು? ಧರ್ಮವನ್ನು ಮೀರಿ ನಡೆಯುವರೇ, ನನ್ನಿಂದ ತೊಲಗೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡೋನು. ಇಲ್ಲಿ ಪುನಃ ಯೇಸು ಕ್ರಿಸ್ತ ಹೇಳ್ತಾನೆ, ಹೌದು, ಯೇಸು ಕ್ರಿಸ್ತನು ತಾಯ ಗರ್ಭದಲ್ಲಿ ಪ್ರತಿಯೊಬ್ಬರ ಜೀವಿತ ಒಂದು ವರವನ್ನು, ಒಂದು ಸೇವೆಯನ್ನು, ಪ್ರತಿಯೊಬ್ಬರಿಗೆ ಒಂದು ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತ ಕೊಟ್ಟ ಆ ವರಗಳನ್ನಾಗಲಿ ಆ ಟ್ಯಾಲೆಂಟ್ನಾಗಲಿ ದೇವರು ನಿಮ್ಮನ್ನು ತೆಗೆದು ಬಿಡೋದಿಲ್ಲ. ಅದರಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ಯೇಸು ಕ್ರಿಸ್ತನಲ್ಲಿ ಅದ್ಭುತಗಳು ಮಾಡಬಹುದು, ಮಾತುಕತೆ ಮಾಡಬಹುದು, ಪ್ರವಾದನೆ ಮಾಡಬಹುದು. ಆದರೆ ದೇವರ ಆಜ್ಞೆ ನೀವು ಮೀರಿ ನಡೆಯುವುದಾದರೆ ಯೇಸು ಕ್ರಿಸ್ತ ಹೇಳ್ತಾನೆ ಅತಿ ಸ್ಪಷ್ಟವಾಗಿ, ನಿಮ್ಮ ಗುರುತು ನನಗೆ ಇಲ್ಲ. ನೀವು ಧರ್ಮವನ್ನು ಮೀರಿ ನಡೆದವರೇ ನನ್ನಿಂದ ತೊಲಗೋಗಿರಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇದನ್ನು ಪರಲೋಕ ಹೋಗಬೇಕಾದ್ರೆ ಬರೀ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರೆ ಮಾತ್ರ ಆಗುವುದಿಲ್ಲ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವರಾಗಬೇಕು. ಆತನ ಮರ್ಯಾದದಲ್ಲಿ
ಕರ್ತನ ಒಡೆಯನ್ನು ಅಂಗೀಕಾರ ಮಾಡುವರಾಗಬೇಕು. ನೀರಿನಲ್ಲಿ ಮುಳುಗಿದಿಷ್ಟು ಅಂದ್ಕೊಳ್ಳಬೇಕು. ಕರ್ತನ ಸಭೆಗೆ ನೀವು ನಂಬಿಕಸ್ಥರಾಗಬೇಕು. ಕರ್ತನ ಸಭೆಯಲ್ಲಿ ಕೊಡಲ್ಪಟ್ಟ ಆ ಉಪದೇಶವನ್ನು, ಈ ಟಿ ವಿ ಮಾದರಿ ಕೇಳಲ್ಪಟ್ಟ ಉಪದೇಶವನ್ನು ಕೈಕೊಂಡು ನೀವು ಆ ಎಲ್ಲ ಆಜ್ಞೆ ಕೈಕೊಂಡು ನಡೆಯಲೇಬೇಕು. ಕಡೆ ತನಕ ಈ ಲೋಕದಲ್ಲಿ ಜೀವಿಸ ತನಕ ದಿನೇ ದಿನೇ ನೀತಿವಂತಿಕೆಯಲ್ಲಿ ಪರಿಶುದ್ಧ ಅಭಿವೃದ್ಧಿ ಅಂಥವ್ರು ಮಾತ್ರ ಪರಲೋಕಕ್ಕೆ ಹೋಗುತ್ತಾರೆ. ಅದಕ್ಕೋಸ್ಕರ ನೀವು ಭಯಪಡಬೇಕು. ಯಾಕಂದರೆ ದೇವರಿಗೆ ಬೇಕು ನಿಮ್ಮ ನಂಬಿಕೆ ಒಟ್ಟಿಗೆ ನಿಮ್ಮ ವಿಧೇಯತೆ ದೇವರಿಬೇಕು. ಆ ನಂಬಿಕೆ ಮತ್ತು ವಿಧೇಯತೆ ಅಂಥವನು ದೇವರು ಮೆಚ್ಚುತ್ತಾನೆ. ಬರೀ ನಂಬಿಕೆ ಇದ್ದು ವಿಧೇಯತೆ ಇಲ್ಲದವನು ದೇವರು ಮೆಚ್ಚುವುದಿಲ್ಲ. ಅದಕ್ಕಲ್ಲಿ ಸೊಲ ಮಾಡ್ತಾನೆ, ದೇವರಿಗೋಸ್ಕರ ಭಯಪಡಬೇಕು ಎಂಬುದಾಗಿ. ಮತ್ತು ನಾವು ನೋಡ್ತೇವೆ 24-27 ವಾಕ್ಯದಲ್ಲಿ, ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆ ಮೇಲಿದ್ದದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನಸ್ಸನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಒಡೆಯಿತು, ಆಗ ಅದು ದಡಂಬನೆ ಕಡ್ಕೊಂಡು ಬಿತ್ತು. ಪುನಃ ಇಲ್ಲಿ ಯೇಸುಕ್ರಿಸ್ತನೇ, ನೀವು ಯಾರ್ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ಆತನ ಆಜ್ಞೆ ಕೈಕೊಂಡು ನಡೆಯುತ್ತೀರೋ ಪ್ರೇರೆ, ನಿಮ್ಮ ನಂಬಿಕೆ ಪರೀಕ್ಷೆ ಒಳಪಡುತ್ತದೆ. ಪ್ರತಿಯೊಬ್ಬರು ಯಾರ್ಯಾರು ಯೇಸು ನಂಬಿಕೆ ಇಟ್ಟಿದ್ದೀರೋ, ನೀಲಿ ಮುಳಿದ ಪ್ರತಿಯೊಬ್ಬರ ನಂಬಿಕೆಯನ್ನು ದೇವರು ಈ ಲೋಕದ ಜೀವಿಸ ಕಾಲದಲ್ಲಿ ಪರೀಕ್ಷೆಗೆ ಒಳಪಡಿಸ್ತೇನೆ ಎಂಬುದು ಯೇಸುಕ್ರಿಸ್ತನೇ. ಆ ಪರೀಕ್ಷೆಗೆ ಒಳಪಡುವಾಗ ಯಾರು ಯೇಸು ನಂಬಿಕೆ ಇಟ್ಕೊಂಡು ಆತನ ಉಪದೇಶ ಕೇಳಿ ಆ ನಡೆಯುತ್ತಾರೋ ಅವರು ತಮ್ಮ ಆತ್ಮಿಕ ಜೀವಿತವನ್ನು ಯೇಸು ಕ್ರಿಸ್ತನ ಬಂಡೆ ಮೇಲೆ ಕಟ್ಟಲ್ಪಟ್ಟ ನಿಮಿತ್ತವಾಗಿ ಯಾವ ತುಫಾನುಗಳು, ಯಾವ ಶೋಧನೆಗಳು, ಯಾವ ಕಷ್ಟಗಳು ಯಾವುದು ಬಂದರೂ ಆ ಕ್ರಿಸ್ತನ ಪ್ರೀತಿಯಿಂದ, ಆ ಒಂದು ಕ್ರಿಸ್ತನ ನಂಬಿಕೆಯಿಂದ ಅವರು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಅವರು ಕಡೆ ತನಕ ನಂಬಿಕೆ ದೃಢವಾಗಿ ನಿಲ್ಲುತ್ತಾರೆ ಮತ್ತು ಅವರು ಕೊಟ್ಟ ರಕ್ಷಣೆಯನ್ನು ಅವರು ಕಡೆ ತನಕ ಕಾಪಾಡಿಕೊಂಡು ಆ ನಿತ್ಯ ಜೀವಕ್ಕೆ ಅವರು ಪ್ರವೇಶಿಸುತ್ತಾರೆ ಎಂಬುದಾಗಲಿ ಯೇಸು ಕ್ರಿಸ್ತನೇ. ಒಂದು ವೇಳೆ ಅನೇಕರು ಯೇಸು ಕ್ರಿಸ್ತನ ನಂಬಿಕೆ ಇಡುತ್ತಾರೆ, ಆದರೆ ದೇವರ ವಾಕ್ಯದ ಪ್ರಕಾರ ನಡೆಯುವುದಿಲ್ಲವೋ ಅವರಿಗೆ ಪರೀಕ್ಷೆಗಳು ಬರುವಾಗ, ಅವರಿಗೆ ಕಷ್ಟಗಳು, ಶೋಧನೆಗಳು, ಹಿಂಸೆಗಳು ಬರುವಾಗ ಅವರು ಇಮ್ಮಿಡಿಯೇಟ್ ಆ ಕ್ರಿಸ್ತನ ನಂಬಿಕೆಯಿಂದ ಅವ್ರು ಬಿಟ್ಟು ಹೋಗ್ತಾರೆ. ಕ್ರಿಸ್ತನ ನಂಬಿಕೆ ಬಿಟ್ಟು ಅವರು ಇಂಜರಿ ಹೋಗ್ತಾರೆ. ಕ್ರಿಸ್ತನ ನಂಬಿಕೆಯಿಂದ ಬಿಟ್ಟು ಅವ್ರು ಪರಿಪೂರ್ಣ ಅವರು ಪುನಃ ಮಾಡಿದ ಪಾಪದ ಜೀವಿತಕ್ಕೆ ತಿರುಗಿ ಹೋಗ್ತಾರೆ. ಇಂಥವರು ಪ್ರೇರೆ ಬಿದ್ದು ಹೋಗ್ತಾರೆ. ಅಂಥವ್ರು ಪರಲೋಕಕ್ಕೆ ಹೋಗುವುದಿಲ್ಲ. ಅದಕ್ಕೋಸ್ಕರ ಸಾಲ್ವ್ ಮಾಡ್ತಾರೆ ಪ್ರೇರೆ, ನೀವು ಕ್ರಿಸ್ತನಿಗೆ, ದೇವರಿಗೆ ಭಯಪಡಬೇಕು ಎಂಬುದಾಗಿ ಇದು ಅರ್ಥವಾಗಿದೆ. ಇನ್ನು ಕೆಲವು ದರ್ಶನ ನೋಡೋ ಪ್ರೇರೆ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ, ಕರ್ತನು ಬರುತ್ತಾನೆ. ಇಲ್ಲೆಲ್ಲ ಅತಿ ಸ್ಪಷ್ಟತೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ. ನಂಬದಿದ್ದರೆ ಇರುವುದಿಲ್ಲ, ಪ್ರೀತಿ ನಂಬಿಕೆ ಎಂದರೆ ಯೇಸು ಕ್ರಿಸ್ತ ಜೀವಂತವಾಗಿದ್ದಾನೆ. ಅದು 2023ನೇ ವರ್ಷದ ಮೊದಲು ಈ ಭೂಲಕ್ಕೆ ಬಂದಿದ್ದಾನೆ. ನಿಮ್ಮ ಎಲ್ಲ ಪಾಪಗಳನ್ನು ಆತನು ತನ್ನ ಕಲವರಿ ಶಿಲುಬೆ ಹೊತ್ತುಕೊಂಡಿದ್ದಾನೆ. ನಿಮಗೆ ಪ್ರಾಣ ಕೊಟ್ಟು ರಕ್ತ ಕೊಟ್ಟಿದ್ದಾನೆ, ಪುನರುತ್ಥಾನ ಹೊಂದಿದ್ದಾನೆ, ತಂದೆಯ ಬಳಿ ಕುಳಿತುಕೊಂಡಿದ್ದಾನೆ. ಇದು ನಂಬುದು ನಂಬಿಕೆ ಇದೆ. ಅದು ಪ್ರೀತಿ ಮಾಡೋದನ್ನ ಅರ್ಥವಾಗಿದ್ದರೆ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಆಗಿದೆ. ಇಲ್ಲಿ ಅಪೊಸ್ತಲನು ಅಂತಾನೆ, ಯಾರು ಕರ್ತನನ್ನು ಪ್ರೀತಿಸದಿಲ್ಲವೋ ಅವರ ಮೇಲೆ ಶಾಪ ಬರುತ್ತೆ. ಹಾಗಾದರೆ ಇವತ್ತು ಪ್ರೇರೆ, ದೇವರಿಗೆ ನೀವು ಭಯಪಡಬೇಕಂದ್ರೆ, ದೇವರ ಆಶೀರ್ವಾದ ನಿಮಗೆ ಬರಬೇಕಾದ್ರೆ ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡಬೇಕು. ಮತ್ತು ಅಷ್ಟೇ ಅಲ್ಲದೆ ಆತನನ್ನು ನಿಮ್ಮ ಸಂಪೂರ್ಣ ಹೃದಯದಿಂದ, ನಿಮ್ಮ ಪ್ರಾಣದಿಂದ, ನಿಮ್ಮ ಬುದ್ಧಿಯಿಂದ, ನಿಮ್ಮ ಎಲ್ಲ ಸಂಪತ್ತಿನಿಂದ, ನಿಮ್ಮ ಎಲ್ಲ ಆದಾಯದಿಂದ, ನಿಮ್ಮ ಎಲ್ಲ ಶಕ್ತಿಯಿಂದ ಆತನನ್ನು ಪ್ರೀತಿಸಬೇಕು. ಆತನನ್ನು ಪ್ರೀತಿಸಿದರೆ ಆತನ ಕೊಟ್ಟಲ್ಲ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ. ಯಾರು ಆತನ ಕೈಕೊಂಡು ನಡೆಯುತ್ತಾರೋ ಅವರ ಮೇಲೆ ದೇವರ ಆಶೀರ್ವಾದವು, ಶುಭವು, ದಯೆಯು ಯುಗದ ಸಮಾಪ್ತಿ ತನಕ, ನೀವು ಲೋಕದಲ್ಲಿ ಎಷ್ಟು ವರ್ಷ ಅಷ್ಟು ತನಕ ನಿಮ್ಮ ಮೇಲೆ ದೇವರ ಆಶೀರ್ವಾದವು, ಆತನ ದಯೆಯು, ಶುಭ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತವೆ. ಆದರೆ ನೀವು ಬರೀ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಬರೀ ಸ್ವಾಮಿ ಹೇಳಿಕೊಂಡು ಆತ ನಿಮ್ಮ ಸಂಪೂರ್ಣ ಹೃದಯದಿಂದ, ನಿಮ್ಮ ಮನಸ್ಸಿನಿಂದ ಅಥವಾ ನಿಮ್ಮ ಆಸ್ತಿಯಿಂದ ನೀವು ಅದನ್ನು ಪೂರ್ಣವಾಗಿ ಪ್ರೀತಿ ಮಾಡದಿದ್ದರೆ, ಆತನ ಆಜ್ಞೆ ಕೈಕೊಂಡು ನಡೆಯಿದ್ದರೆ, ಅಪೊಸ್ತಲ ಪೌಲನು ಹೇಳ್ತಾರೆ, ನಾನು ಹೇಳಿಲ್ಲ, ಅಪೊಸ್ತಲ ಪೌಲನು ಹೇಳ್ತಾರೆ,
ಅವರ ಮೇಲೆ ಶಾಪ ಬರುತ್ತದೆ. ಹಾಗಾದರೆ ನಿಮ್ಮ ಮೇಲೆ ಶಾಪ ಬರಬಾರದು. ನಿಮ್ಮ ದೇವರ ಆಶೀರ್ವಾದ ಇರಬೇಕು. ನಿಮ್ಮ ಮೇಲೆ ಶಾಪ ಮುರಿಯಲ್ಪಡಬೇಕು. ದೇವರು ಪ್ರೀತಿ ಸ್ವರೂಪನು. ಆತನ ಕೋಪ ಯಾರು ದೇವರ ಆಜ್ಞೆಗೆ ಅವಿಧರಾಗ್ತಾರೆ, ಯಾರು ಸುಳ್ಳು ಬೋಧನೆ ಕೇಳಿಕೊಂಡು ಬರೀ ಯೇಸು ನಂಬಿಕೆ ಇಟ್ಟರೆ ಸಾಕು, ಹೇಗೆ ಜೀವನ ಮಾಡೋ ತೊಂದರೆ ಇಲ್ಲ, ಪಾಪ ಜೊತೆ ಈ ರೀತಿಯ ಪಾಪದ ಜೀವಿಸಿದ್ರು ಅಂಥವ್ರ ಮೇಲೆ ದೇವರ ಕೋಪ ಬರುತ್ತದೆ. ಆಗ ದೇವರ ಕೋಪ ನಿಮ್ಮ ಮೇಲೆ ಬರಬಾರದು. ದೇವರ ಆಶೀರ್ವಾದ ಬರಬೇಕಾದ್ರೆ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ಹಾಗಾದರೆ ಪ್ರಿಯರೇ, ಈ ಕಾರಣಕ್ಕೋಸ್ಕರ ಭಯಪಡಬೇಕು. ಯಾಕಂದರೆ ನೀವು ಯೇಸು ನಂಬಿಕೆ ಇಟ್ಟ ನಂತರ ನಿಮ್ಮ ಶರೀರಾಧನ ಸ್ವಭಾವಕ್ಕೆ, ನಿಮ್ಮ ಪೂರ್ವ ಸ್ವಭಾವಕ್ಕೆ ನೀವು ಪಶ್ಚಾತ್ತಾಪ ಪಡಲೇಬೇಕು. ಆ ಪಾಪದ ಸ್ವಭಾವವನ್ನು ಹಾಗೆ ಮಾಡಲೇಬೇಕು. ಮತ್ತು ಪವಿತ್ರಾತ್ಮಕ್ಕೆ ವಿಧಾನ ಕಂಡು ದೇವರ ಆಜ್ಞೆ ಕೈಗೊಂಡು ನಡೆಯದರೆ ಮಾತ್ರ ನೀವು ಪರಲೋಕ ಹೋಗ್ತೀರಿ. ಮತ್ತು ನೀವು ಈ ಲೋಕದಲ್ಲಿ ಆ ಪಾಪ ಜೀವಿಸಿದರೆ, ಆತನ ಆಜ್ಞೆಗೆ ಅವಿಧರಾಗಿದೆ, ದೇವರ ಕೋಪ ಮೇಲೆ ಬರುತ್ತದೆ. ಆ ದೇವರ ಕೋಪ ನಿಮಗೆ ಬೇಡ. ಆತನ ದಯೆ ಬೇಕು, ಆತನ ಕರುಣೆ ಬೇಕು. ಹಾಗಾದರೆ ನೀವು ಅವಿಧರಾಗಬಾರ್ದು, ಅಂಥ ಸುಳ್ಳು ಬೋಧನೆಗೆ ಕಿವಿ ಕೊಡಬಾರ್ದು, ಅಂಥ ಪಾಲುಗಾರರಾಗಬಾರದು, ಅಂಥವರ ಸಹವಾಸ ಬಿಟ್ಟು ಬಿಡಬೇಕು. ದೇವರ ವಾಕ್ಯ ವಿಧರಾಗುವ ಸಹವಾಸ ಮಾಡಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಾನೆ. ಪ್ರಿಯರೇ, ಇನ್ನೊಂದು ಕಾರಣ, ಇನ್ನೊಂದು ಎಕ್ಸಾಂಪಲ್ ನೋಡೋ ಪ್ರಿಯರೇ, ಯಾಕೆ ದೇವರಿಗೆ ಭಯ ಪಡಬೇಕು ಎಂಬುದಾಗಿ ನಾವು ನೋಡ್ತೇವೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಮತ್ತು 8ರಿಂದ 13ನೇ ವಾಕ್ಯ. ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ನೀವು ಪಕ್ಷಪಾತಿಗಳಾಗಿರಬಾರದು. ಅಪೊಸ್ತಲದ ಯಾಕೋಬನು ಆ ಸಭೆಗೆಳ್ತಾನೆ, ಸಭೆಯಲ್ಲಿ ದೇವರ ಮಕ್ಕಳು ಪಕ್ಷಪಾತಿಗಳಾಗಬಾರದು. ಪ್ರತಿಯೊಬ್ಬರನ್ನು ಏಕ ರೀತಿಯಲ್ಲಿ ಪ್ರೀತಿ ಮಾಡಬೇಕು. ಶ್ರೀಮಂತರು ಒಂದು ರೀತಿ ಪ್ರೀತಿ ಮಾಡೋದು, ಆ ರೀತಿ ಅಲ್ಲ, ಪ್ರತಿಯೊಬ್ಬರು ಒಂದೇ ಲೆಕ್ಕ ಪ್ರೀತಿ ಮಾಡಬೇಕಂತ ಅಪೊಸ್ತಲ ಯಾಕೋಬ ಹೇಳ್ತಾನೆ. ಮತ್ತು 8ನೇ ವಾಕ್ಯದಲ್ಲಿ ನೋಡ್ತೇವೆ, 8ನೇ 13ನೇ ವಾಕ್ಯದಲ್ಲಿ, ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವರಾಗಿದ್ದರೆ ನೀವು ಪಾಪ ಮಾಡೋರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಇಲ್ಲಿ ಯಾಕೋಬ ಹೇಳ್ತಾನೆ, ನೀವು ದೇವರನ್ನು ನಂಬಿಕೆಟ್ಟುಕೊಂಡು ದೇವರನ್ನು ಪ್ರೀತಿ ಮಾಡ್ತೀರಿ ಎಂಬುದಾಗಿ ನಿಮ್ಮ ಸಹೋದರರ ಮಧ್ಯದಲ್ಲಿ, ನಿಮ್ಮ ಸಭೆಯಲ್ಲಿ ಸಹೋದರ ಮೇಲೆ ಪಕ್ಷಪಾತ ತೋರಿಸುತ್ತಾದರೆ ನೀವು ದೇವರ ಜೊತೆ ಪಾಪ ಮಾಡ್ತೀರಿ ಮತ್ತು ದೇವರ ಧರ್ಮಶಾಸ್ತ್ರ ನಿಮಗೆ ಅಪರಾಧದಿಂದ ತೀರ್ಪು ಕೊಡ್ತದೆ ಎಂಬುದರಲ್ಲಿ ಯಾಕೋಬ ಹೇಳ್ತಾನೆ. ಮತ್ತು 10ನೇ ವಾಕ್ಯದಲ್ಲಿ, ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗ್ತಾನೆ. ಧರ್ಮಶಾಸ್ತ್ರ ಅಂದರೆ ದೇವರು ಕೊಟ್ಟ 10 ಆಜ್ಞೆಗಳು. ಈ 10 ಆಜ್ಞೆಗಳನ್ನು ಹಲ್ಲೊಂದಕ್ಕೆ ಹಾಗೆ ಹೊಸೊಂದಕ್ಕೂ ಈ ಆಜ್ಞೆ ಯೇಸು ಕ್ರಿಸ್ತ ಕೊಟ್ಟಿದ್ದಾನೆ. ಅಷ್ಟೇ, ಯೇಸು ಕ್ರಿಸ್ತನು ಈ 10 ಆಜ್ಞೆ ಅನೇಕ ಆಜ್ಞೆಗಳನ್ನು ಆ್ಯಡ್ ಮಾಡಿಕೊಟ್ಟಿದ್ದ, ವಿನ ಕಡಿಮೆ ಮಾಡಲಿಲ್ಲ. ಹಾಗಾದರೆ ಈ 10 ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಪರಿಶುದ್ಧರಾಗಿ ಕಾಣಲ್ಪಡುತ್ತೀರಿ. ಈ 10 ಆಜ್ಞೆ, ಯಾವ ಒಂದು ಆಜ್ಞೆ ನೀವು ಮೀರಿ ನಡೆಯುವುದರೂ ಸಹ ದೇವರ ಜೊತೆ ಅಪರಾಧ ಆಗ್ತೀರಿ ಎಂಬುದರಲ್ಲಿ ಎಲ್ಲಿ ಯಾಕೋಬನು ಹೇಳ್ತಾನೆ. ಪ್ರಿಯರೇ, ಮತ್ತು 11, 12, 3 ವಾಕ್ಯದಲ್ಲಿ ಈಗ ಹೇಳ್ತದೆ, ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನರಹತ್ಯೆ ಮಾಡಬಾರದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆ ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತನಾಡಿ ನಡೀರಿ. ಇಲ್ಲಿ ಯಾಕೆ ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಎಲ್ಲ ಕಷ್ಟ, ಎಲ್ಲ ಶಾಪ, ಎಲ್ಲ ವೇದನೆ, ಎಲ್ಲ ಥರದ ರೋಗ ವ್ಯಾಧಿಯಿಂದ ನಿಮಗೆ ಬಿಡುಗಡೆ ಬರಬೇಕಾ? ಆದರೆ ನೀವು ಧರ್ಮಶಾಸ್ತ್ರದ ಪ್ರಕಾರ ಮಾತನಾಡಬೇಕು, ಆತನ ಆಜ್ಞೆ ಕೈಕೊಂಡು ನಡೀಬೇಕು. ಆತನ ಆಜ್ಞೆ ಕೈಕೊಂಡು ನಡೆಯುವಾಗ ನಿಮಗೆ ಪರಿಪೂರ್ಣ ಬಿಡುಗಡೆ ಬರ್ತದೆ. ಆತನ ಆಜ್ಞೆ ಯಾವುದೊಂದು ಆಜ್ಞೆಯನ್ನು ಅವಿದರೆ ಆದರೂ ಸಹ ದೇವರ ದೃಷ್ಟಿಯಲ್ಲಿ ಅಪರಾಧಿಗಳಾಗ್ತೀರಿ. ಧರ್ಮಶಾಸ್ತ್ರ ಅಪರಾಧ ತೀರ್ಪು ಕೊಡ್ತದೆ. ಆ ಪಾಪ ಮಾಡುವವನಿಗೆ, ಒಂದೇ ಆಜ್ಞೆ ಮೀರಿದವನಿಗೆ ಸಹ ದೇವರ ನ್ಯಾಯ ಬರುತ್ತದೆ. ಅದೇ ಕರುಣೆಯು ನ್ಯಾಯ ಗೆದ್ದಿಗ್ಗುತ್ತದೆ ಎಂದರ್ಥ. ಆ ಸಭೆಯು ಒಂದು ವೇಳೆ ಆ ಬಡ ಸಹೋದರಿಗೆ ದಯ ತೋರಿಸಿದ್ರೆ ಅವ್ರ ಮೇಲೆ ನ್ಯಾಯ ಬರುವುದಿಲ್ಲ. ಅದರ ಅರ್ಥ ಪ್ರಿಯರೇ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ದೇವರು ಕೃಪಾಳು ಕರುಣಾಳಾಗಿದ್ದಾನೆ. ದೇವರು ತನ್ನ ಮಕ್ಕಳನ್ನು ಆಶೀರ್ವದಿಸಲಿಕ್ಕೆ ಬಯಸುತ್ತಾನೆ. ಆ ದೇವರ ಮಕ್ಕಳಾದವರು ನೀವು ಪ್ರಿಯರೇ ಬರೀ ಯೇಸು ನಂಬಿಕೆ ಇಟ್ಟುಕೊಂಡು ಈ ಖುಷಿ ಬಂದ ಪ್ರಕಾರ ಜೀವಿಸ್ತೀರಿ ಎಂಬುದೇ ನೀವು ಜೀವನ ಮಾಡುವುದಾದರೆ, ಮತ್ತು ದೇವರ ಆಜ್ಞೆಯನ್ನು ಪ್ರಿಯರೇ ನಿಮಗೆ ಒಳ್ಳೆಯ ಅನಿಸಿಕಲು ಆಜ್ಞೆಯನ್ನು ತೆಗೆದುಕೊಂಡು ಕೆಲವು ಕಷ್ಟ ಆಜ್ಞೆ ಬಿಟ್ಟು ಬಿಡುತ್ತಾರೆ, ದೇವರ ವಾಕ್ಯ ನಿಮಗೆ ಅಪರಾಧ ತೀರ್ಪು ಕೊಡ್ತದೆ. ಮತ್ತು ಅಪರಾಧ, ಆ ಪಾಪಕ್ಕೆ ಪಶ್ಚಾತ್ತಾಪ ಪಡೆದಿರುವುದರೆ ದೇವರ ನ್ಯಾಯ ತೀರ್ಪು ಬರುವಾಗ ನಿಮಗೆ ಕರುಣೆ ತೋರಿಸದೆ ನಿಮ್ಮಲ್ಲಿ ನ್ಯಾಯ ತೀರ್ಪು ಬರ್ತದೆ, ನಿಮಗೆ ಶಿಕ್ಷೆ ಬರ್ತದೆ, ನಿಮಗೆ ಕಷ್ಟಗಳು ಬರ್ತವೆ. ಅದಕ್ಕೋಸ್ಕರ ಸ್ವಲ್ಪ ಮಾಡ್ತಾನೆ, ಈ ಕಾರಣದಿಂದ ದೇವರಿಗೆ ಭಯಪಡಬೇಕು ಎಂಬುದಾಗಿ ಅಲ್ಲಿ ಹೇಳುತ್ತಾನೆ. ಇನ್ನೊಂದು ಕಾರಣ ನೋಡ್ತೇವೆ, ಯಾಕೆ ದೇವರಿಗೆ ಭಯಪಡಬೇಕು? ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಆದರೆ ಹೇಡಿಗಳು
ನಂಬಿಕೆಯಿಲ್ಲದವರು, ಆಶಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹ ಆರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಗಳು ಉರಿಯುವ ಕೆರೆಯೇ, ಅದು 2ನೇ ಮರಣ ಎಂದು ನನಗೆ ಹೇಳಿದನು. ಇಲ್ಲಿ ಯೋಹನನು ಈ ಪ್ರಕರಣ ಅಂತ ಹೇಳ್ತಾರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟುಕೊಂಡು ನೀವು ಮುಳುಗಿ ಅಂದುಕೊಂಡು ನೀವು ಇಂಥ ಪಾಪದಲ್ಲಿ ಜೀವಿಸುತ್ತಾರೆ, ಇಂಥ ಪಾಪಕ್ಕೆ ನೀವು ಪಶ್ಚಾತ್ತಾಪ ಪಡದೇ ಇರುವುದಾದರೆ ಕಡೇ ತನಕ ದೇವರು ಕೃಪೆ, ಯೇಸು ನಂಬಿದವರಿಗೆ ಕಡೇ ತನ ದೇವರು ಕೃಪೆ ಕೊಡುತ್ತಾನೆ. ಕಡೇ ತನ ದೇವರಿಗೆ ವಾಕ್ಯದ ಮುಖ TV ಮಾಧ್ಯಮದಲ್ಲಿ ಅನೇಕ ದೇವರ ಸೇವಕರು ನಿಮಗೆ ದೇವರ ವಾಕ್ಯದ ಮುಖ ಬೋಧಿಸ್ತಾ ಇದ್ದಾರೆ. ನಿಮ್ಮ ಸಭೆಯಲ್ಲಿ ದೇವರ ಸೇವಕರು ನಿಮಗೆ ಅನೇಕ ವಾಕ್ಯದ ನೀವು ಬೋಧಿಸ್ತಿದ್ದಾರೆ, ಅನೇಕ ವಿಧದ ಬೈಬಲ್ ಸ್ಟಡಿ ಕೊಡುತ್ತಿದ್ದಾರೆ. ಇದೆಲ್ಲ ಬುದ್ಧಿ ಮಾತು ಕೇಳಿಕೊಂಡು ಇನ್ನೂ ಕಠಿಣ ಪಾಪದಲ್ಲಿ ಜೀವಿಸ್ತಾದರೆ ಕಷ್ಟಗಳು, ವೇದನೆಗಳು, ಸಂಕಟಗಳು, ರೋಗಗಳು, ಶಿಕ್ಷೆ ಬರುವಾಗ ಪಶ್ಚಾತ್ತಾಪ ಪಡದೇ ಇರುವುದರೆ ಅಂಥವರು ನಿತ್ಯವಾದ ನರಕದ ಬೆಂಕಿಯಲ್ಲಿ ಹೋಗ್ತಾರೆ. ಅದಕ್ಕೋಸ್ಕರ ಸಾಲ್ವ್ ಮಾಡ್ತಾನೆ. ಈ ಕಾರಣಕ್ಕೋಸ್ಕರ ನಿಮ್ಮ ಜೀವಮಾನದಲ್ಲಿ ನೀವು ದೇವರಿಗೆ ಭಯಪಡಬೇಕು ಎಂಬುದಾಗಿ ಸಾಲ್ವ್ ಮಾಡ್ತಾನೆ. ಮತ್ತು 2ನೇ ಕಾರಣ ನೋಡ್ತೇವೆ, ಯಾವ ಹೇಳ್ತಾನೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಅದೇ ಅರ್ಥ ನೋಡ್ಬೇಕು. 2ನೇ ಪಾಯಿಂಟ್, ದೇವರ ಪ್ರತಿ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು, ಇದು ಮನುಷ್ಯರ ಕರ್ತವ್ಯ ಎಂದು ಅವತ್ತನ್ನು ಹೇಳ್ತಾನೆ. ಅದರ ಕುರಿತು ನೋಡೋಪ್ರೆ ಯೋನ ಬರೋ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 15ರಿಂದ 23ನೇ ವಾಕ್ಯ ತನಕ. ಜಾನ್ ಗಾಸ್ಪಲ್ 14:15-23. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನನ್ನು ಪ್ರೀತಿಸಿದಾದರೆ ಆತನ ಆಜ್ಞೆಗೆ ನಡೆಯಬೇಕು. ಇದು ಮನುಷ್ಯರ ಕರ್ತವ್ಯ, ಇದು ನಿಜವಾದ ಪ್ರೀತಿ, ಇದು ನಿಜವಾದ ನಂಬಿಕೆ ಆಗಿದೆ. ಯಾರು ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡಿಕೊಂಡು ಆತನ ಕೈಕೊಂಡು ನಡೆಯುತ್ತಾರೋ ಅವರೊಳಗೆ ಇರುವ ಪವಿತ್ರ ಆತ್ಮ ಸದಾಕಾಲ ಅವರೊಟ್ಟಿಗೆ ಇದ್ದುಕೊಂಡು ಅವರ ಸಂಗಡ ಇರ್ತಾನೆ ಎಂಬುದರಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ. ಮತ್ತು 18-23 ವಾಕ್ಯದಲ್ಲಿ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಇಲ್ಲಿ ಯೇಸು ಕ್ರಿಸ್ತನೇ, ನೀವು ದೇವರನ್ನು ಪ್ರೀತಿಸಿದಾದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಆತನ ಆಜ್ಞೆ ಕೈಕೊಂಡು ನಡೆಯುತ್ತೀರಿ. ಮತ್ತು ಯಾರು ಆತನ ಕೈಕೊಂಡು ನಡೆಯುತ್ತೀರಿ ಅವರೇ ದೇವರ ಪ್ರಸನ್ನತೆ, ದೇವರು ಅವರಿಗೆ ಪ್ರತ್ಯಕ್ಷನಾಗ್ತಾನೆ. ದೇವರು ಅವರಿಗೆ ಆತನ ಪ್ರಸನ್ನತೆ ದೇವರು ಕೊಡುತ್ತಾನೆ. ಅವರ ಸಂಗಡ ದೇವರು ಇರುತ್ತಾನೆ ಎಂಬುದರಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ. ಮತ್ತು 20-23 ವಾಕ್ಯದಲ್ಲಿ, ಯೂದನು ಇವನು ಇಸ್ಕರಿಯೋತನಲ್ಲ, ಸ್ವಾಮಿ ನೀನು ಲೋಕಕ್ಕೆ ಕಾಣಿಸಿಕೊಳ್ಳದೆ ನಮಗೆ ಮಾತ್ರ ಕಾಣಿಸಿಕೊಳ್ಳೋದಕ್ಕೆ ಏನು ಸಂಭವಿಸಿತು ಎಂದು ಕೇಳಿದ್ದಕ್ಕೆ ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯೂ ಪ್ರೀತಿಸುವನು. ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರನ್ನು ಮಾಡಿಕೊಳ್ಳೆವು. ಇಲ್ಲಿ ಅತಿ ಸ್ಪಷ್ಟತೆ, ನೀವು ನನ್ನನ್ನು ಪ್ರೀತಿಸಿದರೆ ಯೇಸು ಕ್ರಿಸ್ತನ ಬರೀ ನಂಬಿಕೆ ಇಟ್ಟಿರುವುದ, ನೀವು ಮೊದಲು ನಂಬುವವರಾಗಬೇಕು. ಯೇಸು ಕ್ರಿಸ್ತನು ಜೀವಂತ ದೇವರು. ಆತ 2023 ವರ್ಷದ ಮೊದಲು ಈ ಭೂಮಿಗೆ ಬಂದಿದ್ದಾನೆ. ಯಾಕೆಂದರೆ ನಿಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಆತನು ಕಲ್ವರಿಗೆ ರಕ್ತ ಕೊಟ್ಟಿದ್ದಾನೆ, ಆ ಜೀವ ಎದ್ದಿದ್ದಾನೆ, ತಂದೆಯ ಬಳಿ ಕೊಟ್ಟು ಇದನ್ನು ನಂಬಬೇಕು. ಆ ನಂಬಿಕೆಯಿಂದ ಯೇಸು ಕ್ರಿಸ್ತನನ್ನು ಪೂರ್ಣ ಪ್ರೀತಿ ಮಾಡುವುದೆಂದರೆ ತುಟಿಗಳಲ್ಲಿ ಮಾತ್ರ, ಕ್ರಿಯೆಯಲ್ಲಿ ಅಂದರೆ ಆತ ಎಲ್ಲ ಆಜ್ಞೆ ಕೈಕೊಂಡು ನಡೆಯಬೇಕು. ಆಗ ಯೇಸು ಕ್ರಿಸ್ತನೇ, ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಮಾತ್ರ, ನಾನು ಇಲ್ಲಿ ಇಂಗ್ಲೀಷ್ ತಂದೆ ಮಗ ತ್ರೈಕ ದೇವರು ನಿಮ್ಮ ಆತ್ಮದಲ್ಲಿ ಸದಾಕಾಲ ಬಿಡ ಮಾಡಿಕೊಳ್ಳುತ್ತವೆ. ಸದಾಕಾಲ ದೇವರು ನಿಮ್ಮ ಸಂಗಡ ಇರ್ತಾನೆ, ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ, ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ, ನಿಮಗೆ ಬಿಡುಗಡೆ ಕೊಡ್ತಾನೆ. ಎಲ್ಲ ಆಪತ್ತಿನಿಂದ, ಎಲ್ಲ ಕೇಡಿನಿಂದ, ಎಲ್ಲ ದುರ್ಮರಣದಿಂದ, ಎಲ್ಲ ಅಪಘಾತದಿಂದ, ಎಲ್ಲ ವ್ಯಾಧಿಗಳಿಂದ ಆತನ ಕಾಪಾಡಲಿಕ್ಕೆ 24 ಗಂಟೆಯು ನಿಮ್ಮ ಆತ್ಮದಲ್ಲಿ ಬಿಡರ ಮಾಡಿಕೊಳ್ಳುತ್ತಾನೆ, ನಿಮ್ಮ ಸಂಗಡ ಇರ್ತಾನೆ, ನಿಮ್ಮ ಸಂಗಡ ಆತನ ವಾಸಿಸ್ತಾನೆ. ಆದರೆ ಈ ತ್ರೈಕ ದೇವರು, ತಂದೆ ಮಗ ಮತ್ತು ತ್ರೈಕ
ದೇವರು ನಿಮ್ಮ ಸಂಗಡ ಬಿಡಾರ ಮಾಡಬೇಕಾದರೆ ಆತನ ಪ್ರಸನ್ನತೆ ನಿಮಗೆ ಬೇಕು, ಆತನ ದಯೆ ಬೇಕು. ಹೋಗುವಾಗಲೂ ನಿಮಗೆ ಆಶೀರ್ವಾದ, ಬರುವಾಗಲೂ ಆಶೀರ್ವಾದ ಬೇಕು. ಎಲ್ಲ ಕೇಡಿನಿಂದ, ಎಲ್ಲ ದುರ್ಮರಣದಿಂದ ನಿಮ್ಮ ದೇವರು ಕಾಪಾಡಬೇಕು. ಎಲ್ಲ ಸಾಲದ ಬಂಧನದಿಂದ ಬಿಡುಗಡೆ ಮಾಡಬೇಕು. ನಿಮ್ಮ ಕೈ ಕೆಲಸನ ಆಶೀರ್ವಾದ ಮಾಡಬೇಕು. ನಿಮ್ಮ ಕುಟುಂಬದಲ್ಲಿ ಉದ್ಧಾರವಾಗಬೇಕು. ಎಲ್ಲ ದಿವಸ ನಿಮಗೆ ಆರೋಗ್ಯ ಬೇಕು, ಸಮಾಧಾನ, ಸಂತೋಷ ಬೇಕು. ನೀವು ಮಾಡೋ ಪ್ರಾರ್ಥನೆಗೆ ಉತ್ತರ ಬರಬೇಕು. ಎಲ್ಲ ಆಶೀರ್ವಾದ, ಎಲ್ಲ ಬಿಡುಗಡೆ ಸಿಗಬೇಕಾದರೆ ಪ್ರೇರೆ ಒಂದೇ ಕಾರಣ ಅಪೊಸ್ತಲ ಅಲ್ಲಿ ಒಂದು, ನೀವು ದೇವರಿಗೆ ಭಯಪಡಬೇಕು. ಎರಡನೇದಾಗಿ ನಿಮ್ಮ ಕರ್ತವ್ಯವಾಗಿದೆ ಈ ಲೋಕದಲ್ಲಿ ಜೀವಿಸ್ತಾನ ಪ್ರತಿಯೊಬ್ಬರ ಕರ್ತವ್ಯ ಅಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಎಲ್ಲ ಮನುಷ್ಯ ಕರ್ತವ್ಯ ಎಂಬ ಧೈರ್ಯ ಮಾಡುತ್ತಾನೆ. ದೇವರ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಜೊತೆ ಉತ್ತೇಜನ ನಿಮಗೆ ಬೆಳೆಗಿಟ್ಟುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಕೊಂಡಾಡ್ತಾನೆ. ಇದರ ಪ್ರತಿಯೊಬ್ಬ ಮಕ್ಕಳಿಗೆ ಆ ಒಂದು ನಿನ್ನಲ್ಲಿ ಭಯ ಇಡುವ ಆ ಭಯಭಕ್ತಿ, ಆ ನಿನ್ನನ್ನು ಪ್ರೀತಿಸುವಂಥ ಹೃದಯ ಕೊಟ್ಟು ಪ್ರತಿಯೊಬ್ಬರು ನಿನಗೆ ಭಯಪಟ್ಟುಕೊಂಡು ನಿನ್ನ ಪ್ರತಿಯೊಂದು ಆಜ್ಞೆ ಕೈಕೊಂಡು ನಡೆದು ನಿನ್ನ ಎಲ್ಲ ಆಶೀರ್ವಾದಗಳನ್ನು, ನಿನ್ನ ಕೃಪೆಯನ್ನು, ನಿನ್ನ ದಯೆಯನ್ನು ಯುಗ ಯುಗದ ತನಕ ಅವರ ಜೀವನ ಪರ್ಯಂತ ಅನುಭವಿಸಂತೆ ಪ್ರತಿಯೊಂದು ಕೃಪೆಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ. ಮತ್ತು ಯಾರಾದರೂ ರೋಗದಲ್ಲಿದ್ದರೆ ಅವರ ರೋಗದಿಂದ ಅವರನ್ನು ಬಿಡುಗಡೆಗೊಳಿಸಬೇಕು. ಅವರಿಗೆ ಸಮಾಧಾನ, ಸಂತೋಷ, ಆರೋಗ್ಯ, ಆರ್ಥಿಕ ಸಮೃದ್ಧಿ ಕೊಡಬೇಕು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.